ಡಾಕ್ಟರ್ ವಿಷ್ಣುವರ್ಧನ್ ಅವರ 14ನೇ ಚಲನಚಿತ್ರ ಒಂದೇ ರೂಪ ಎರಡು ಗುಣ. ಮೂವಿಲಿ ಯಾರ್ಯಾರು ನಟಿಸಿದ್ದಾರೆ ನೀವು ಇಲ್ಲಿ ನೋಡ್ಕೋಬಹುದು. ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ದಾದಾ ಅವರು ಕಾರ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಸಲ ಕಪ್ ನಮ್ದು ಅಂತ ಕಪ್ ಎತ್ಕೊಂಡು ಮನೆಗೆ ಬರ್ತಾರೆ. ಆ ಟೈಮಲ್ಲಿ ಅವ್ರ ತಂಗಿ ಮೆಟ್ಲು ಜಾರಿ ಬೀಳ್ತಾಳೆ. ಅವಳಿಗೆ ಸ್ವಲ್ಪ ಕಣ್ ಕಾಣಿಸಲ್ಲ. ಏನಾಯ್ತು ಅಂದಾಗ ಅಪ್ಪ ಹೊಗೆ ಹಾಕ್ಸ್ಕೊಳ್ಳೋ ಟೈಮ್ ಬಂತು ಅಂತ ಹೇಳ್ತಾಳೆ. ಅದು ಹಂಗೆ ಆಗುತ್ತೆ. ಸಡನ್ ಆಗಿ ಸೀನ್ ಚೇಂಜ್ ಆಗುತ್ತೆ. ಅಣ್ಣ ಬಾಂಬೆ ರಿಟ್ಟನು ನಿಮ್ಮ ಅಪ್ಪನ ವಿಷಯ ಗೊತ್ತಾಯ್ತು ಅಂತ ಹೇಳಿ ಲವ್ವಿ ಡವ್ವಿ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ದಾದಾ ಅವ್ರ ಅಪ್ಪ ವಿಲ್ ಬರೀತಾರೆ. ಮಗಳಿಗೆ 10 ಲಕ್ಷ, ಮದುವೆ ಆಗೋನ್ಗೆ 2 ಲಕ್ಷ, ಅವ್ರ ಹೆಂಡತಿಗೆ ಬಂಗ್ಲೆ ಮತ್ತೆ 2 ಲಕ್ಷ, ಮಗನ್ಗೆ ರಿಯಲ್ ಎಸ್ಟೇಟ್ಗಳು ಕಾರ್ಗಳೆಲ್ಲ. ನೆಕ್ಸ್ಟ್ ದಾದಾ ಮಂಗಳಾರತಿ ತಗೊಂಡು ಅವ್ರ ತಂಗಿ ಕಿವಿ ಹಿಂಡ್ತಾರೆ. ನೆಕ್ಸ್ಟ್ ಟಿಫನ್ ಕೂತ್ಕೊಂಡಾಗ ಇವರೇ ಬಡಿಸ್ತಾರೆ. ಮತ್ತೆ ಅವ್ರ ತಂಗಿ ಜುಟ್ ಕೂಡ ಎಳಿತಾರೆ. ಅಲ್ಲಿಗೆ ಫ್ಯಾಮಿಲಿ ಹ್ಯಾಪಿ ಆಗಿರುತ್ತೆ. ಅಣ್ಣ ತಂಗಿ ಬಾಂಧವ್ಯ ಚೆನ್ನಾಗಿರುತ್ತೆ. ಇವಾಗ ವ್ಯವಹಾರಗಳನ್ನ ನೋಡ್ಕೊಂತೀನಿ ಅಂತ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ನೋಡಿದ್ರೆ ವ್ಯಾಮೋಹದ ವ್ಯಭಿಚಾರ ನಡೆಯುತ್ತೆ. ಈ ಸಲಿ ನಾನು ಆಡಕ್ ಹೋಗಲ್ಲ, ಯಾಕಂದ್ರೆ ನೀವು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನೆಕ್ಸ್ಟ್ ಶಾಂತಿ ಕುದುರೆ ಓಡಿಸೋದನ್ನ ಬಾಂಬೆ ಅಣ್ಣ ಹೊಗಳುತ್ತಾನೆ. ಅದಕ್ಕೆ ಶಾಂತಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಾದಾ ಡಿವೇಟ್ ಮುಗಿಸ್ಕೊಂಡ್ ಬಂದಾಗ ಅವ್ರ ಅಮ್ಮ ನೀನು ಬಂದಿಲ್ಲ ಅಂತ ನಿನ್ ತಂಗಿನೂ ಊಟ ಮಾಡಿಲ್ದ್ರ ಮಲ್ಗೋಳೆ ಅಂತ ಹೇಳ್ತಾರೆ. ಇವಾಗ ದಾದಾ ಅವಳನ್ನ ಎಬ್ರಿಸಿ ಊಟ ಮಾಡ್ಸೋ ಬದಲು ರಘು ಹಚ್ಚಿ ಮಲಗಿಸ್ತಾರೆ. ಇವಾಗ ಸೀನ್ ಚೇಂಜ್ ಆಗುತ್ತೆ. ದಾದಾ ಒಂದ್ ಗ್ಯಾಂಗ್ ಜೊತೆ ಇಸ್ವೀಟ್ ಆಡ್ತಿರ್ತಾರೆ. ಅವನು ಸೋತೋಗಿ ಸಾಲ ಕೇಳಿದಕ್ಕೆ ದಾದಾ ಕೊಡಲ್ಲ ಅಂದಾಗ ಅವ್ರಿಬ್ರು ಮತ್ತೆ ಜಗಳ ನಡೆಯುತ್ತೆ. ಅಲ್ಲೇ ಪೊಲೀಸವ್ರು ಬಂದು ಜೈಲಿಗೆ ತಕೊಂಡು ಹೋಗ್ತಾರೆ. ಜೈಲಲ್ಲಿ ಅಂಬಿ ಅಣ್ಣ ನರಸಿಂಹರಾಜು ಮತ್ತೆ ಬಾಲಕೃಷ್ಣ ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಂತಿರ್ತಾರೆ. ಅಲ್ಲಿಗೆ ದಾದಾ ಕಾಲ್ ಕೆರ್ಕೊಂಡು ಜಗಳ ಆಡಕ್ ಹೋಗ್ತಾರೆ. ಒಂದ್ ಇಕ್ಕಿಸ್ಕೊಂತಾರೆ, ಒಂದ್ ಇಕ್ತಾರೆ. ಸೀನ್ ಚೇಂಜ್ ಆಗುತ್ತೆ. ಅಣ್ಣಂದು ಡಿಯೇಟ್ ಸಂಗ್ ಆಯ್ತು. ಇವಾಗ ತಂಗಿದಾಗ್ಬಾರ್ದ. ಜಲ ಜಲ ನಿಂದು ಚಲಿಸಿದೆ ಮುಂದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ನೆಕ್ಸ್ಟ್ ಜೈಲ್ ಸೀನ್ ತೋರಿಸ್ತಾರೆ. ದಾದಾ ಇನ್ನೂ ರೊಟ್ಟಿ ಬೇಕು ಅಂತಾರೆ. ಅದಕ್ಕೆ ಜೈಲರ್ ನೆಕ್ಸ್ಟ್ ಡೇಟ್ ಮುಗೀತು ಅಂತ ಬಾಲಕೃಷ್ಣ ಹಾಗೂ ನರಸಿಂಹರಾಜು ಅವ್ರಿಗೆ ರಿಲೀಸ್ ಮಾಡ್ತಾರೆ. ರಿಲೀಸ್ ಆಗಿದ ತಕ್ಷಣ ಕೈ ಚಳಕ ತೋರಿಸ್ತಾರೆ. ಯಾವ್ದೋ ಪಾರ್ಟಿಗೆ ನುಗ್ಗಿ ಒಡವೆ ಎಲ್ಲ ದೇಪ್ ಬಿಡ್ತಾರೆ. ನೆಕ್ಸ್ಟ್ ಛತ್ರಿ ಕತ್ರಿಗೆ ದಾದಾ ಕಾಣಿಸ್ಕೊಂತಾರೆ. ವಿಕ್ರಮ್ ಅಂತ ಮಾತಾಡ್ಸಕ್ ಬರ್ತಾರೆ. ದಾದಾ ನಾನ್ ವಿಕ್ರಮ್ ಅಲ್ಲ ಅಂತಾರೆ. ತಲೆಗೆ ಶೂಟ್ ಹಾಕ್ಬೇಕು ಅಷ್ಟ್ರಲ್ಲಿ ದಾದಾ ಪೊಲೀಸ್ನ ಕರಿತೀನಿ ನೀವು ಹೋಗಿಲ್ಲ ಅಂದ್ರೆ ಅಂತ ಅವ್ರು ಹೊಂಟೋಗ್ತಾರೆ. ನೆಕ್ಸ್ಟ್ ದಾದಾಗೆ ಅಮ್ಮ ಕಾಫಿ ಕೊಡ್ತಾರೆ. ಕೆಲ್ಸದವ್ರು ಎಲ್ಲಿ ಅಂತ ಕೇಳಿದಾಗ ಇಲ್ದಿರೋ ಕಾರಣ ಛತ್ರಿ ಕತ್ರಿ ಅದೇ ಟೈಮ್ ಬಂದು ಅಡುಗೆ ಭಟ್ರಾಗ್ ಸೇರ್ಕೊಂತಾರೆ. ನೆಕ್ಸ್ಟ್ ಈ ಛತ್ರಿ ಕತ್ರಿ ಜೈಲಿಗೆ ವಿಸಿಟ್ ಮಾಡ್ತಾರೆ. ದಾದಂಗೆ ಹೆಂಗಾದ್ರೂ ಮಾಡಿ ಎಸ್ಕೇಪ್ ಆಗು ಅಂತ ಹಗ್ಗ ಕೊಡ್ತಾರೆ. ಅಲ್ಲಿಗೆ ನಮಗೂ ಅರ್ಥ ಆಗತ್ತೆ ಇಲ್ಲಿ ಡಬಲ್ ರೋಲ್. ನೆಕ್ಸ್ಟ್ ದಾದನ್ ಕೊಡ್ಬೇಕಾಗಿರೋ ಹಾಲಲ್ಲಿ ನಿದ್ದೆ ಮಾತ್ರೆ ಹಾಕಿ ಅವ್ರನ್ನ ಫ್ಲಾಟ್ ಮಾಡ್ತಾರೆ. ಅವ್ರನ್ನ ಸೀದಾ ಜೈಲ್ ಹತ್ರ ತಕೊಂಡ್ ಬರ್ತಾರೆ. ಈ ಕಡೆ ದಾದಾ ಅಂಬಿ ಅಣ್ಣಂಗೆ ಬೀಡಿ ಸೇದಕ್ ಕೊಟ್ಟು ಜ್ಞಾನ ತಪ್ಪಿಸ್ತಾರೆ. ಹಂಗೆ ಎಸ್ಕೇಪ್ ಆಗ್ತಾರೆ. ಬಾರ್ಡರ್ ಹತ್ರ ಇರೋ ಪೊಲೀಸ್ ಅಲ್ಲಿಗೆ ಬಂದಾಗ ಗಾಡಿ ಕೆಟ್ಟೋಗಿದೆ ಅಂತ ಹೇಳಿ ಅವನ್ ಕೈಲಿ ಸರಿ ಮಾಡಿಸಿ ಆ ಗ್ಯಾಪ್ ಅಲ್ಲಿ ಇವ್ರಿಬ್ರು ಎಕ್ಸ್ಚೇಂಜ್ ಆಗ್ತಾರೆ. ಕಾರ್ ಹೋದ್ಮೇಲೆ ಅಲ್ಲೇ ಬಿದ್ದಿರೋ ದಾದನ್ನ ವಿಕ್ರಮ್ ಅನ್ಕೊಂಡು ಜೈಲಿಗೆ ಹಾಕ್ತಾರೆ. ಈ ಕಡೆ ಛತ್ರಿ ಕತ್ರಿ ವಿಕ್ರಮ್ಗೆ ಮನೆಯವ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಇವಾಗ ಅಂಬಿ ಅಣ್ಣ ದಾದನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಅದಕ್ ದಾದಾ ನಾನವನಲ್ಲ. ನೆಕ್ಸ್ಟ್ ವಿಕ್ರಮ್ನ ನೋಡಿ ನಾಯಿ ಬೊಗಳುತ್ತಾ ಇರುತ್ತೆ. ಈ ನಾಯಿ ನನ್ ಮಗನ್ ಚರ್ಮ ಸುಲಿರಿ ಅಂತ ಭಟ್ರಿಗೆ ಹೇಳ್ತಾರೆ. ನೆಕ್ಸ್ಟ್ ಟಿಫನ್ ಕೂತಾಗ್ಲು ಅವ್ರ ಅಮ್ಮಂಗೆ ತಂಗಿಗೆ ರೇಗಿ ಅಲ್ಲಿಂದ ಹೊಂಟೋಗ್ತಾರೆ. ಅವ್ರ ಎಸ್ಟೇಟ್ ಹತ್ರ ಹೋಗಿ ಅಲ್ಲಿರೋ ದುಡ್ನೆಲ್ಲ ಎತ್ತಿ ಜೇಬಿಗೆ ಹಾಕೊಂತಾರೆ. ಅಲ್ಲಿಗೆ ಹೀರೋಯಿನ್ ಎಂಟ್ರಿ ಆಗುತ್ತೆ. ಯಾವ್ದಿದ್ ಫಿಗರ್ ಅಂದಾಗ ವಿಕ್ರಮ್ ಫ್ಲಾಶ್ ಆಗುತ್ತೆ. ಇದು ದಾದನ್ ಲವ್ವರು. ಇವಾಗ ವಿಕ್ರಮ್ ಅಮ್ಕಕ್ ಹೋಗ್ತಾನೆ. ಆನೆ ಎಂಟ್ರಿ ಕೊಟ್ಟು ವಿಕ್ರಮ್ನ ಅಮ್ಕಕ್ ಹೋಗುತ್ತೆ. ಅದನ್ನ ನೋಡಿ ಅವನು ಎಸ್ಕೇಪ್ ಆಗೋಯ್ತಾನೆ. ನೆಕ್ಸ್ಟ್ ಇದೊಂದು ಕಾಮಿಡಿ ಸೀನ್ ಆಗಿರುತ್ತೆ. ನಾಯಿನ ದೂರ ಬಿಡಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ನಾಯಿ ಟೈರ್ ಪಂಚರ್ ಮಾಡ್ಬಿಡುತ್ತೆ. ಇವರು ಕಾರ್ನ ತಳ್ಕೊಂಡ್ ಬರ್ತಾರೆ. ನಾಯಿ ಅದೊಳಗಡೆ ಕೂತ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಬಾಂಬೆ ಅಣ್ಣ ಎಂಟ್ರಿ ಕೊಟ್ಟು ಶಾಂತಿ ಜೊತೆ ಇಬ್ರು ಮಾತಾಡ್ಕೊಂತಿರ್ತಾರೆ. ಅಲ್ಲಿಗೆ ಅವ್ರ ಅಮ್ಮನೂ ಬರ್ತಾರೆ. ಈ ವಿಷಯನ ಕತ್ರಿ ಛತ್ರಿ ವಿಕ್ರಮಂಗ್ ಹೇಳ್ತಾರೆ. ಅವ್ರಿಬ್ರು ಮದ್ವೆ ಆಯ್ತು ಅಂದ್ರೆ ನಿಂಗೆ ಆಸ್ತಿಲಿ ನಾಮನೆ. ನೆಕ್ಸ್ಟ್ ಶಾಂತಿ ಮದ್ವೆ ಮಾತುಕತೆಗೆ ಬಂದಾಗ ವಿಕ್ರಮ್ ಹುಡ್ಗನ್ ಮುಖದ ಮೇಲೆ ಫೋಟೋ ಎಸ್ರಿ ನಿನ್ ರಾಸ್ಲೀಲೆ ನೋಡು ಅಂತ ಹೇಳ್ತಾನೆ. ಅದಕ್ ಬಾಂಬೆ ಅಣ್ಣ ಯಾವ್ದೋ ಹುಡ್ಗಿ ಫೋನ್ ಮಾಡಿ ಶಾಂತಿ ಇಲ್ಲಿದ್ದಾಳೆ ಅಂತ ಕರೆಸಿ ಸ್ಕ್ಯಾಮ್ ಮಾಡಿದ್ರು ಅಂತ ಹೇಳ್ತಾನೆ. ಅದಕ್ ವಿಕ್ರಮ್ ಇದನ್ನೆಲ್ಲ ನಾನು ನಂಬಲ್ಲ, ಈ ಮದ್ವೆಗ್ ನಾನು ಒಪ್ಕೆ ಇಲ್ಲ ಅಂತ ಹೇಳಿ ಹೊಂಟೋಗ್ತಾರೆ. ಇದನ್ನೆಲ್ಲ ಅವ್ರ ಅಮ್ಮ ನೋಡಿ ಜ್ಞಾನ ತಪ್ಪಿ ಬಿದ್ದೋಯ್ತಾರೆ. ಆ ಇನ್ಸಿಡೆಂಟ್ ಇಂದ ದಾದಾ ಅವ್ರ ಅಮ್ಮ ಹೊಗೆ ಹಾಕ್ಸ್ಕೊಂತಾರೆ. ಅಲ್ಲಿ ಅಮ್ಮ ಸತ್ತಿದ್ದಾಗೆ ದಾದಾ ಎದ್ದಿ ಕಿರ್ಚ್ಕೊಂತಾರೆ. ಅಂಬಿ ಅಣ್ಣ ಹತ್ರ ಬೇಡ್ಕೊಂತಾರೆ. ಒಂದ್ಸಲಿ ಆಚೆ ಕರ್ಕೊಂಡು ಹೋಗಿ ನಮ್ಮಮ್ಮನ್ ನೋಡ್ಬೇಕು. ಇವಾಗ ಅಂಬಿನೂ ಯೋಚನೆ ಮಾಡ್ತಾರೆ ಇವ್ನ್ ಹೇಳ್ತಿರೋದ್ ನಿಜಾನೇ ಇರ್ಬೋದು. ನೆಕ್ಸ್ಟ್ ಈ ಸೀನ್ ಕಾಮಿಡಿ ಆಗಿರುತ್ತೆ. ವಿಕ್ರಮ್ ನಂಗೆ ಅಳ್ಳಕ್ ಬರಲ್ಲ ಅಂದಾಗ ಅವ್ನ ಕಣ್ಣಿಗೆ ಉರಿ ಬರೋ ತರ ಏನೋ ಹಾಕ್ಬಿಟ್ಟು ಕಳಿಸ್ತಾರೆ. ವಿಕ್ರಮ್ ಅಳ್ಕೊಂಡ್ ಬಂದು ಜೋರಾಗಿ ಅಮ್ಮ ಅಂತ ಕಿರಿಸ್ತಾರೆ. ಇವಾಗ ಶಿವರಾಮ್ ಅವರು ವಿಕ್ರಮ್ಗೆ ಸಮಾಧಾನ ಮಾಡ್ತಾರೆ. ಅವ್ರ ಜೋಬಲಿದ್ದಂತ ಒಂದ್ ತಟ್ಟಿ ಎತ್ತಿ ಬಾಯ್ಗೆ ಹಾಕೊಂಡು ಇಟ್ಬಿಡ್ತಾರೆ. ನೆಕ್ಸ್ಟ್ ವಿಕ್ರಮ್ ಶಾಂತಿ ಹತ್ರ ಪೇಪರ್ಗೆ ಸೈನ್ ಹಾಕ್ಸ್ಕೊಳಕ್ ಹೋಗ್ಬೇಕಾದ್ರೆ ನಾಯಿ ಬಂದ್ ಅದನ್ನ ಕೆಡಿಸುತ್ತೆ. ನೆಕ್ಸ್ಟ್ ವಿಕ್ರಮ್ ಎಣ್ಣೆ ಗಿಣ್ಣೆ ಹುಡ್ಕೊಂಡು ಒಂದು ಹ್ಯಾಪಿ ಐಟಮ್ ಸಾಂಗ್ ಆಡ್ತಿರ್ತಾರೆ. ಬಾ ಬಳಿಯಲ್ಲಿ ಸುಡುತ್ತಿದೆ ವಿರಹ. ಅರ್ಥ ಆಯ್ತು ಅನ್ಸುತ್ತೆ. ಅದನ್ನ ನೋಡಿ ಹೀರೋಯಿನ್ ಸೈಕ್ ಆಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಬಂದ್ ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ಮೆನ್ ವಿಲ್ ಬಿ ಮೆನ್, ಮದ್ವೆ ಆಗು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇವಾಗ ಹೀರೋಯಿನ್ ಶಾಂತಿ ಹತ್ರ ಬಂದು ಸೈಕ್ ಮಾಡ್ತಾಳೆ. ನಿನ್ ಮದ್ವೆ ನಿಲ್ಲಕ್ಕೆ ನಿಮ್ಮಮ್ಮ ಸಾಯಕ್ಕೆ ದಾದಾನೇ ಕಾರಣ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ನಾನು ಚೇಂಜಸ್ ನೋಡ್ತಾ ಇದ್ದೀನಿ, ನಮ್ಮ ಅಣ್ಣ ಆಗಿರಕ್ ಚಾನ್ಸ್ ಇಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ವಿಕ್ರಮ್ ಕೇಳಿಸ್ಕೊಂತಿರ್ತಾನೆ. ನೆಕ್ಸ್ಟ್ ಶಿವರಾಮ್ ಅವರು ಬುದ್ಧಿವಾದ ಹೇಳಕ್ ಬಂದಾಗ ನಮ್ಮ ಅಪ್ಪ ಇರೋವರೆಗೂ ನಿನ್ನ ಆಟ ಹೋಗೋ ನನ್ ಶಾಟ ಅಂತ ಬೈದಿ ಕಳಿಸ್ತಾರೆ. ನೆಕ್ಸ್ಟ್ ಶಾಂತಿ ಕಾಫಿ ಮಾಡ್ಕೊಳ್ಬೇಕಾದ್ರೆ ಗ್ಲಾಸ್ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಅವಳು ಅಲ್ಲಿಂದ ಹುಷಾರಾಗಿ ಬಂದು ಕುತ್ಕೊಂತಾಳೆ. ವಿಕ್ರಮ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಕುತ್ಕೆ ಇಸ್ಕಿ ಸಾಯಿಸಕ್ಕೆ ಟ್ರೈ ಮಾಡ್ತಾರೆ. ನಾಯಿ ಬಂದ್ ಬಿಡಿಸುತ್ತೆ. ಶಾಂತಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಗ್ಲಾಸು ಕಿಸ್ ಕೊಟ್ಬಿಡುತ್ತೆ.
ಅವಳು ಅಲ್ಲಿಂದ ಬಂದು ಬಾಂಬೆ ಅಣ್ಣಂಗೆ ಕಾಲ್ ಹಾಕ್ತಾಳೆ. ವಿಕ್ರಮ್ ಅಲ್ಲಿಗೂ ಬಂದು ಸಾಯ್ಸಕ್ ಟ್ರೈ ಮಾಡ್ತಾನೆ. ಮತ್ತೆ ನಾಯಿ ಬಂದ್ ಬಿಡಿಸುತ್ತೆ. ಅವಳು ಅಲ್ಲಿಂದ ಯಾವ್ದೋ ರೂಮ್ಗೆ ಹೋಗಿ ಲೈಟ್ ಆಫ್ ಮಾಡ್ಕೊಂತಾಳೆ. ವಿಕ್ರಮು ಅಲ್ಲಿಗೆ ಹೋಗ್ತಾನೆ. ಅಷ್ಟರಲ್ಲಿ ಬಾಂಬೆ ಅಣ್ಣ ಎಂಟ್ರಿ ಕೊಟ್ಟು ಆ ರೂಮ್ಗೆ ಹೋಗ್ತಾನೆ. ವಿಕ್ರಮ್ ಅವನ್ನ ತಳ್ಬಿಟ್ಟು ಓಡೋಕ್ ಬರ್ತಾನೆ. ಆಮೇಲೆ ಏನು ಆಗಿಲ್ದಿರೋ ತರ ಅಲ್ಲಿಗೆ ಬರ್ತಾರೆ. ನಡೆದಿರೋ ಘಟನೆ ಹೇಳಿದಿಕ್ಕೆ ನನ್ನ ತಂಗಿ ನನ್ನ ನೋಡ್ಕೊಂತೀನಿ, ನೀನ್ ಹೋಗು ಅಂತ ಮಜ್ನುನ್ ಬೈದಿ ಕಳಿಸ್ತಾರೆ. ನೆಕ್ಸ್ಟ್ ಒಬ್ಬ ಪೊಲೀಸ್ ಆಫೀಸರು ದಾದನ್ ಮನೆಗ್ ಬಂದಿರ್ತಾರೆ. ವಿಕ್ರಮ್ಗೂ ಹಾಗೂ ಛತ್ರಿ ಕತ್ರಿಗೂ ಗಾಬರಿ ಆಗ್ಬಿಡುತ್ತೆ. ಏಂತಕ್ ಬಂದಿದ್ದೀರಾ ಅಂತ ಕೇಳಿದಿಕ್ಕೆ ಈ ಕಡೆ ಸ್ವಲ್ಪ ಕೆಲಸ ಇತ್ತು, ಹಂಗೆ ನಿಮ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೈದಿಗಳೆಲ್ಲ ಬಂಡೆ ಹೊಡಿಯೋ ಟೈಮಲ್ಲಿ ಅಂಬಿ ಅಣ್ಣ ಪ್ಲಾನ್ ಮಾಡಿ ಬಾಂಬ್ ಬಿಟ್ಟು ಅಂಬಿ ಅಣ್ಣ ಮತ್ತೆ ದಾದಾ ಇಬ್ರು ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಸೀದಾ ಅವ್ರ ಫ್ರೆಂಡ್ ಅಡ್ಡಕ್ ಬರ್ತಾರೆ. ನೆಕ್ಸ್ಟ್ ಫೈನಲ್ ಸಾಂಗು. ಡ್ಯಾನ್ಸರ್ ಬೇರೆ ಯಾರು ಅಲ್ಲ, ಭಾರತಿ ವಿಷ್ಣುವರ್ಧನ್. ನೆಕ್ಸ್ಟ್ ಕತ್ರಿ ಛತ್ರಿ ವಿಕ್ರಮ್ ಇವ್ರ 3 ಜನದ ನಡುವೆ ಜಗಳ ನಡೆಯುತ್ತೆ. ಅವ್ರವ್ರ ಬಂಡವಾಳನ ಅವರೇ ಹೊರಗೆ ಹಾಕ್ತಾರೆ. ಕೊನೆಗೆ ವಿಕ್ರಮ್ ಕತ್ರಿ ಛತ್ರಿನ ರೂಮಲ್ಲಿ ಕೂಡಾಕ್ತಾನೆ. ಇದನ್ನೆಲ್ಲ ಶಾಂತಿ ಕೇಳಿಸ್ಕೊಂಡು ಗನ್ ಎತ್ಕೊಂಡು ವಿಕ್ರಮ್ ಮೇಲೆ ಫೈರ್ ಮಾಡ್ತಾಳೆ. ವಿಕ್ರಮು ಬಚಾವ್ ಆಗ್ತಾನೆ. ಯಾಮಾರ್ಸ್ಬಿಟ್ಟು ಅಲ್ಲಿಂದ ಕುದುರೆ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಯ್ತಾಳೆ. ವಿಕ್ರಮ್ ಫಾಲೋ ಮಾಡ್ತಾನೆ. ಶಾಂತಿಗೆ ಕಾಣಿಸಲ್ಲ. ಮರ ಇರೋದ್ ಗೊತ್ತಾಗಿಲ್ಲ. ಮರಗ್ ಗುದ್ದಿ ಕೆಳಗಡೆ ಬಿದ್ದೋಯ್ತಾಳೆ. ವಿಕ್ರಮ್ ಅವಳನ್ನ ಎತ್ತಾಕೊಂಡ್ ಬಂದು ಶೆಡ್ಗೆ ಹಾಕ್ತಾನೆ. ಇವಾಗ ವಿಕ್ರಮ್ ಹೇಳ್ದಂಗೆ ಅವ್ನ ಶಿಷ್ಯ ಸೀಮೆಣ್ಣೆ ಹಾಕಿ ಬೆಂಕಿ ಹಾಕ್ತಾನೆ. ಕ್ಲೋಸ್ ಆಗಿರೋ ಶೆಡ್ ಅಲ್ಲಿ ಈ ಬಾಕ್ಲ್ ಎಲ್ಲಿತ್ತೋ ಗೊತ್ತಿಲ್ಲ. ಶಾಂತಿ ಎಸ್ಕೇಪ್ ಆಯ್ತಾಳೆ. ಅವಳು ಹೆಲ್ಪ್ ಅಂತ ಕೂಗ್ಬೇಕಾದ್ರೆ ಅಲ್ಲೇ ಹೋಗ್ತಿದ್ದ ದಾದಾ ಮತ್ತೆ ಅಂಬಿ ಅಣ್ಣ ನೋಡ್ತಾರೆ. ಇವಾಗ ಇವ್ರ ಮಧ್ಯೆ ದೊಡ್ಡ ಫೈಟ್ ನಡೆಯುತ್ತೆ. ಕೊನೆಗೂ ಅಂಬಿ ಅಣ್ಣ ವಿಕ್ರಮ್ನ ಲಾಕ್ ಮಾಡ್ಕೊಂತಾರೆ. ದಾದಂಗೆ ಅಂಬಿ ಅಣ್ಣ ಮತ್ತೆ ಜೈಲಿಗೆ ಹೋಗೋದು ಇಷ್ಟ ಇರಲ್ಲ. ಅದಕ್ಕೆ ಅಂಬಿ ಅಣ್ಣ ನಿನ್ಗೋಸ್ಕರ ನಾನು ಜೈಲಿಂದ ಆಚೆ ಬಂದೆ, ಹೋಗ್ ನಿನ್ ತಂಗಿ ಮದ್ವೆ ಮಾಡು, ಈ ನನ್ ಮಗನ್ ನಾನು ನೋಡ್ಕೊಂತೀನಿ ಅಂತ ಹೋಯ್ತಾರೆ. ನೆಕ್ಸ್ಟ್ ಸೀನ್ ಚೇಂಜ್ ಆಗುತ್ತೆ. ಅಂಬಿ ಅಣ್ಣ ಕೆಳಗಡೆ ಮಲಗಿರ್ತಾರೆ. ಕತ್ರಿ ಛತ್ರಿ ಜಗಳ ಆಡ್ತಿರ್ತಾರೆ. ವಿಕ್ರಮ್ ಎಂಟ್ರಿ ಕೊಟ್ಟು ಬಿಡಿ ಕೇಳ್ತಾರೆ. ಅದಕ್ಕೆ ಅವರು ನಾವ್ ಹೇಳ್ದಂಗ್ ಕೇಳಿದ್ರೆ ಬಿಗ್ ಬಾಸ್ ತರ ಇರ್ಬೋದಿತ್ತು, ಈ ತರ ಬಿಕಾರಿ ತರಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಲೆಫ್ಟ್ ಸೈಡ್ ಫ್ರೇಮ್ ಅಲ್ಲಿ ಶಾಂತಿ ಮತ್ತೆ ಬಾಂಬೆ ಅಣ್ಣನ್ ನೋಡ್ಬೋದು. ಸೆಂಟ್ರಲ್ಲಿ ಈ ಜೈಲಿನ ವಿಷಯಗಳನ್ನ ನೋಡ್ಬೋದು. ರೈಟ್ ಸೈಡ್ ಅಲ್ಲಿ ದಾದಾ ಮತ್ತೆ ಹೀರೋಯಿನ್ ನೋಡ್ಬೋದು. ಇಲ್ಲಿಗೆ ಈ ಫಿಲಂ ಮುಗಿಯುತ್ತೆ. ಇನ್ನೊಂದು ಫಿಲಂ ಜೊತೆಗೆ ಬರ್ತೀನಿ. ಗುಡ್ ಬೈ.